ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ವಿಡಿಯೋದಲ್ಲಿ ನಾವು ಬುಧ ಗ್ರಹರು ಈಗ ಆಲ್ರೆಡಿ 24ನೇ ತಾರೀಕು ರೆಟ್ರೋಗ್ರೇಡ್ನ ಮುಗಿಸಿ ಆಗಸ್ಟ್ 5ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲೇ ಇರ್ತಾರೆ. ಸೊ ಆಗಸ್ಟ್ 5ನೇ ತಾರೀಕು ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಇಲ್ಲಿ ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ ಸೂರ್ಯನ ಜೊತೆ ಕಂಜಂಕ್ಷನ್ನು ಪ್ಲಸ್ ಅಸ್ತಂಗತ ಆಗಿರುವಂತಹ ಗುರುವಿನ ಜೊತೆ ಕಂಜಂಕ್ಷನ್. ಹಾಗೆ ಬುಧ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಅಲ್ವಾ? ಸೊ ಎಲ್ಲಾ ಪ್ಲಾನೆಟ್ಸು ಎಲ್ಲರಿಗೂ ಇಂಪಾರ್ಟೆಂಟೇ ಅದರಲ್ಲಿ. ಸೊ ಬುಧ ಗ್ರಹದ ಒಂದು ಟ್ರಾನ್ಸಿಟ್ ಬಗ್ಗೆ ನಾವು ಮಾತಾಡೋಣ. ಹಾಗೆ ಈ ವಿಡಿಯೋದಲ್ಲಿ ಬುಧ ಗ್ರಹದ ಟ್ರಾನ್ಸಿಟ್ ಜೊತೆಗೆ ಒಂದೆರಡು ಪಾಯಿಂಟ್ ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಯಾರು ಜ್ಯೋತಿಷ ಲರ್ನ್ ಮಾಡ್ತಿದ್ದೀರಾ, ಸೊ ನಿಮಗೆ ಒಂದು ಡೌಟ್ ಇರುತ್ತೆ ಹಾಗಾಗಿ. ಸೊ ಹಾಗೆ ಮೊದಲೇ ಬಾರಿ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಲಿಂಕ್ ಬಂದಾಗ ನೆಕ್ಸ್ಟ್ ಆಗಸ್ಟ್ 5ನೇ ತಾರೀಕಿಂದ ಸೊ 22ನೇ ತಾರೀಕು ಆಗಸ್ಟ್ ಈ ಪೀರಿಯಡ್ ಅಲ್ಲಿ ಸೊ ಕರ್ಕಾಟಕ ರಾಶಿಯಲ್ಲಿ ಬುಧ ಗ್ರಹರು ಇರ್ತಾರೆ. ಸೊ ಯಾರ್ಯಾರಿಗೆ ಬುಧ ದಶ ಚಂದ್ರ ದಶ ಸೊ ದಶಗಳು ನಡೀತಾ ಇದೆಯೋ ನೀವು ನೋಡ್ಕೊಳ್ಳಿ, ಅಥವಾ ಅಂತರ್ದಶಗಳು ನಡೀತಿದೆಯೋ ಸೊ ನೀವು ನೋಡ್ಕೊಳ್ಳಿ, ನಿಮ್ಮ ಒಂದು ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಮರ್ಕ್ಯುರಿ ಟ್ರಾನ್ಸಿಟ್ ವಿಡಿಯೋ. ಹಾಗೆ ಇನ್ನೊಂದು ವಿಚಾರ, ಫಾರ್ ಎಕ್ಸಾಂಪಲ್ ಈಗ ಜನ್ಮ ಜಾತಕದಲ್ಲಿ 8th ಹೌಸ್ ಅಲ್ಲಿ ಮರ್ಕ್ಯುರಿ ಇದೆ ಅಂತ ಅನ್ಕೊಳ್ಳೋಣ. ಬಟ್ ಭಾವದ ಪ್ರಕಾರ ಅಂದ್ರೆ ಕೆಪಿ ಪದ್ಧತಿ ಪ್ರಕಾರ ಅಥವಾ ಭಾವದ ಪ್ರಕಾರ ಲಗ್ನದ ಡಿಗ್ರಿಯ ಆಧಾರದ ಮೇಲೆ ಅದು 7ನೇ ಮನೆಯಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಿಗೆ ಕರ್ಕಾಟಕ ಲಗ್ನದವರಿಗೆ ಬುಧ ಅಷ್ಟಮದಲ್ಲಿರುತ್ತೆ ಅನ್ಕೊಳ್ಳೋಣ. ಬಟ್ ಭಾವದ ಪ್ರಕಾರ ಭಾವಚಲಿತ ಕುಂಡಲಿನಲ್ಲಿ ಅದು 7ನೇ ಮನೆ ರಿಸಲ್ಟ್ ನ ತೋರಿಸ್ತಾ ಇರುತ್ತೆ. ಅದಂದ ಮಾತ್ರಕ್ಕೆ ಬುಧ ಕಂಪ್ಲೀಟ್ ಆಗಿ 7ನೇ ಮನೆ ರಿಸಲ್ಟ್ ನ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಬೇಸಿಕ್ ಅಂದ್ರೆ ಬೇಸಿಕ್ ಅಸ್ಟ್ರಾಲಜಿ ಅಥವಾ ತುಂಬಾ ಸ್ಟಾರ್ಟಿಂಗ್ ಆಫ್ ದ ಅಸ್ಟ್ರಾಲಜಿ, ಅದೊಂದನ್ನ ನೀವು ನಿರ್ಧಾರ ಮಾಡಬೇಡಿ. ಹಾಗೆ ಇದು ನವಾಂಶದಲ್ಲಿ ಎಲ್ಲೋಗಿದೆ, ಮತ್ತೆ ಈ ಲಗ್ನಕ್ಕೆ ಇವರು ಯಾರು, ಫಾರ್ ಎಕ್ಸಾಂಪಲ್ ಈಗ ಈ ಲಗ್ನಕ್ಕೆ ಇವರು 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ ಅಷ್ಟಮದಲ್ಲಿ. ಹಾಗೆ ಭಾವದ ಪ್ರಕಾರ 7ನೇ ಮನೆಗೆ ಹೋಗಿದ್ರೂ ಸಹ ನೆಕ್ಸ್ಟ್ ನಿಮ್ಗೆ ಅದು 8ನೇ ಮನೆ ಫಲನ ಕೂಡ ಕೊಡುತ್ತೆ. ಸೊ ಅದರರ್ಥ ಒಂದು ಗ್ರಹನ ನಿರ್ಧಾರ ಮಾಡಿ ತಗೋಬೇಡಿ. ತುಂಬಾ ಜನ ಏನ್ ಮಾಡ್ತಾರೆ, ಈಗ 12ನೇ ಮನೇಲಿ ತುಂಬಾ ಗ್ರಹಗಳಿರುತ್ತೆ, ಭಾವದ ಪ್ರಕಾರ 11ನೇ ಮನೆಗೆ ಹೋಗಿರುತ್ತೆ ಅಂತ ಅನ್ಕೊಳ್ಳಿ. 11ನೇ ಮನೆಗೆ ಹೋದ ತಕ್ಷಣ ಎಲ್ಲಾ 12ನೇ ಮನೆಯ ಫಲಗಳು ಅವ್ರಿಗೆ ಸಿಗೋದಿಲ್ಲ. ಅದು ಕಂಜಂಕ್ಷನ್ ನೋಡ್ಬೇಕಾಗುತ್ತೆ ನವಾಂಶದಲ್ಲಿ, ಮತ್ತೆ ದಶ ಬರ್ಬೇಕಲ್ವಾ, ಹಾಗೆ ಟ್ರಾನ್ಸಿಟ್. ಇದೊಂದು ಕ್ಲಾರಿಟಿ. ಹೌದು, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಅಥವಾ ನಿಮಗೆ ಕೆಪಿ ಪದ್ಧತಿನಲ್ಲೂ ಸಮಾಧಾನ ಇದೆ ಅಂದ್ರೆ ತಗೊಳ್ಳಿ, ತೊಂದ್ರೆ ಇಲ್ಲ. ನೀವೇ ಹೇಳ್ದಾಗೆ ಅದು ಸಮಾಧಾನ ಅಲ್ವಾ? ಜ್ಯೋತಿಷ್ಯ ಅನ್ನೋದು ಬರೀ ಸಮಾಧಾನ ಅಲ್ಲ, ಪ್ರಾಕ್ಟಿಕಲ್ ಆಗಿರ್ಬೇಕು. ಹಾಗೆ ಇನ್ಸ್ಟೆಂಟ್ ರೆಮಿಡಿ ಪ್ಲಸ್ ಇವೆಂಟ್ ನಡಿಬೇಕು. ಈಗ ಯಾವಾಗ ಮದ್ವೆ ಆಗುತ್ತೆ ಆಗ್ಬೇಕು ಈ ಟೈಮ್ಗೆ, ಅಥವಾ ಯಾವಾಗ ಮಗು ಆಗುತ್ತೆ ಈ ಟೈಮ್ಗೆ ಆಗ್ಬೇಕು. ಎಂಡ್ ಆಫ್ ದ ಡೇ ಸಮಾಧಾನಕ್ಕಾದ್ರೆ ಜ್ಯೋತಿಷ್ಯ ಕಲ್ಕೊಳ್ಳಿ ಸಾಕು, ಹೇಳಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ. ಅಂಡ್ ಇನ್ನೊಂದು, ಸೊ ಯಾರೆಲ್ಲ ಕಾಮಾಖ್ಯ ದೇವಿಗೆ ಹೋಗ್ಬೇಕು ಅಥವಾ ಈ ತರ ಆಲ್ರೆಡಿ ಟಿಕೆಟ್ ಏನಾದ್ರು ಬುಕ್ ಮಾಡಿದೀರಾ ಅಂತ ಹೇಳಿದ್ರೆ ಕಾಮಾಖ್ಯ ದೇವಸ್ಥಾನಕ್ಕೆ, ಅದರರ್ಥ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮತ್ತೆ ಶುಕ್ರನ ಪೊಸಿಷನ್ ನ ನೋಡ್ಕೊಳ್ಳಿ. ಈ ಹಿಂದೆ ದರ್ಶನ್ ಸರ್ ಅವರು ಕೂಡ ಕಾಮಾಖ್ಯಗೆ ಹೋಗಿ ಬಂದ ಮೇಲೆ ನೆಕ್ಸ್ಟ್ ಪೂರ್ತಿಯಾಗಿ ಮತ್ತೆ ಅವ್ರಿಗೆ ಎನಿವೆ ಅವ್ರಿಗೆ ಬೇಲ್ ಸ್ವಲ್ಪ ದಿನ ಸಿಕ್ಕಿತ್ತು. ಹಾಗಾಗಿ ಯಾರೋ ಒಬ್ರು ಮಾಡೋ ಮಿಸ್ಟೇಕ್ನ ಎಲ್ಲರೂ ಮಾಡಬೇಡಿ. ಅವರವರ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾಮಾಖ್ಯಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮತ್ತು ಶುಕ್ರನ ಪೊಸಿಷನ್ ನೋಡ್ಕೊಂಡು ಡಿಸೈಡ್ ಮಾಡಿ. ಶನಿ ಶುಕ್ರ 6, 8, 12ನೇ ಮನೆ, ಹಾಗೆ ಶನಿ ಸ್ಪೆಷಲ್ ಆಗಿ 4ನೇ ಮನೆ, ಸೊ ಇದಾರ ನೋಡಿ. ಅಥವಾ ಅವ್ರು ಏನಾದ್ರು ಕೇತು ಜೊತೆ ಕಂಜಂಕ್ಷನ್ ಇದಾರ, ರಾಹು ಜೊತೆ ಕಂಜಂಕ್ಷನ್ ಇದಾರ, ಪ್ಲಸ್ ನವಾಂಶದ ಪೊಸಿಷನ್ ನೋಡ್ಕೊಂಡು ನೀವು ಟ್ರಾವೆಲ್ ಮಾಡಿ. ತುಂಬಾ ಜನ ನೀವು ಗಮನಿಸ್ಬೋದು, ಟ್ರಾವೆಲ್ ಮಾಡಿ ಅಥವಾ ಟ್ರಾವೆಲ್ ಮಾಡೋಗ್ಲೇ ಪ್ರಾಬ್ಲಮೆಟಿಕ್ ಆಗೋದು, ಅಥವಾ ಟ್ರಾವೆಲ್ ಮಾಡಿ ಬಂದ್ಮೇಲೆ ಪ್ರಾಬ್ಲಮೆಟಿಕ್ ಆಗೋದು. ಸೊ ಇದೆಲ್ಲ ಗಮನಿಸ್ಬೇಕಾಗುತ್ತೆ. ಹಾಗಾಗಿ ದಶಾ ಫೇವರಬಲ್ ಇಲ್ಲ ಅಂದ್ರೆ ರಾಂಗ್ ಎನರ್ಜಿ ಇರೋ ಪ್ಲೇಸ್ಗೆ ಕರ್ಕೊಂಡು ಹೋಗುತ್ತೆ. ಎಲ್ಲಾ ದೇವ್ರು ಒಂದೇ ಅಲ್ವಾ? ಹೌದು, ಎಲ್ಲಾ ದೇವ್ರು ಒಂದೇನೆ, ಬಟ್ ಒಂದೊಂದು ಗ್ರಹಕ್ಕೆ ಒಂದೊಂದು ಕಾಂಬಿನೇಷನ್ಗೆ ಒಂದೊಂದು ಕ್ರಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಶನಿ ಶುಕ್ರ 8ನೇ ಮನೇಲಿ ಏನಾದ್ರು ಇದ್ರೆ ಕಾಮಕ್ಕೆ ಆಲ್ರೆಡಿ ಹೋಗ್ತಿದ್ದೀರಾ, ಇದ್ರ ಜೊತೆ ಕೇತು ಕೂಡ ಕನೆಕ್ಟಿವಿಟಿ ಇದೆ ಅಂದ್ರೆ
ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಹರಿಸಿ ಹೋಗಿ. ರೀಸೆಂಟಾಗಿ ಒಂದು ಕ್ಲೈಂಟ್ಗೆ ತೊಂದರೆ ಆಗಿದೆ. ಅದು ಎಲ್ಲರಿಗೂ ತೊಂದರೆ ಆಗುತ್ತಲ್ಲ. ಇದೇನಾದರೂ ವೆಲ್ ಪ್ಲೇಸಲ್ಲಿ ಇತ್ತೆ, ಸೆಕೆಂಡ್ ಹೌಸಲ್ಲಿತ್ತು, 11th ಹೌಸಲ್ಲಿತ್ತು, 7th ಹೌಸಲ್ಲಿತ್ತು, ಹೊರಡಿ, ತೊಂದರೆ ಇಲ್ಲ. ಏನಕ್ಕೆ ಹೋಗ್ತಿದ್ದೀರಾ? ಏನು ಬೇಕು ನಿಮಗೆ? ದೇವಸ್ಥಾನದ ದರ್ಶನ ಬೇಕಾ, ಅಥವಾ ಅಲ್ಲಿಂದ ಏನಾದರೂ ಸಿದ್ಧಿ ಮಾಡ್ಕೊಂಡು ಬರಬೇಕಾ, ಅಥವಾ ಏನಾದರೂ ಪೂಜೆ ಸ್ಪೆಸಿಫಿಕ್ ಆಗಿ ಮಾಡಿಸ್ತಾ ಇದ್ದೀರಾ? ಸೊ ಪ್ರತಿಯೊಂದು ತಿಳ್ಕೊಂಡು ನೀವು ಹೋಗಬೇಕಾಗುತ್ತೆ. ಸೊ ನನ್ನ ಚಾನೆಲ್ನ ನೋಡುವಂತಹ ವೀಕ್ಷಕರು ಮಿಸ್ಟೇಕ್ಸ್ನ ಮಾಡ್ಕೋಬೇಡಿ. ಆದಷ್ಟು ಅಲರ್ಟ್ ಆಗಿರೋಕ್ಕೆ ಟ್ರೈ ಮಾಡಿ. ಎಂಡ್ ಆಫ್ ದ ಡೇ ಡೆಸ್ಟಿನಿ ಏನಿದೆ ಅದೇ ನಡೆಯುತ್ತಲ್ಲ. ಬಟ್ ಆದ್ರೂ ನಿಮ್ಮ ಫ್ರೀ ವಿಲ್, ನಿಮ್ಮ ಥಾಟ್ಸ್, ನಿಮ್ಮ ಸೋಲ್, ನೀವು ಹೇಗೆ ಥಿಂಕ್ ಮಾಡ್ತೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದೇ ಥರ ಎನರ್ಜಿ ಕನೆಕ್ಟ್ ಆಗುತ್ತೆ. ಒಳ್ಳೆ ಗೈಡೆನ್ಸ್ ಆದರೆ ಒಳ್ಳೆ ಕಡೆಯಿಂದನೇ ಗೈಡೆನ್ಸ್ ಸಿಗುತ್ತೆ. ಸೊ ಇಲ್ಲ ನಾನು ಅಲ್ಲಿ ಹೋಗಿ ಬಂದು ನನಗೂ ಕೋಟಿ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಹಾಗಾಗಿ ನಿಮ್ಮ ಚಾರ್ಟಲ್ಲಿ ಏನಿದೆಯೋ ನೋಡ್ಕೊಂಡು ಹೋಗಿ. ಈಗ ಹೇಳಿರೋ ಕಾಂಬಿನೇಷನ್ ಇದ್ದರೆ ಸ್ವಲ್ಪ ಚಾರ್ಟ್ ಅನಾಲಿಸಿಸ್ ಮಾಡಿಕೊಂಡು ಯಾವ ಟೈಮಲ್ಲಿ ಹೋಗಬೇಕು, ಡೇ ಕೂಡ ಇಂಪಾರ್ಟೆಂಟ್, ಯಾವ ಟೈಮಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿ ನೋಡ್ಕೊಂಡು ಹೋಗಿ. ಈಗ ನಾವು ಬುಧ ಗ್ರಹಕ್ಕೆ ಟ್ರಾನ್ಸಿಟ್ಗೆ ಬರೋಣ. ಆಲ್ರೆಡಿ ಹಿಂದಿನ ವಿಡಿಯೋಸಲ್ಲಿ ನಾವು ಕರ್ಕಾಟಕದಲ್ಲಿ ಬುಧ ಇದ್ದಾಗ ಕೂಡ ವಿಡಿಯೋಸ್ ಮಾಡಿರ್ತೀವಿ. ಹಾಗಾಗಿ ಸೊ ಮೇಜರ್ ಆಗಿ ಯಾವ್ಯಾವ ಲಗ್ನಕ್ಕೆ ಸ್ವಲ್ಪ ಅಲರ್ಟ್ ಆಗಿರಬೇಕು ಅನ್ನೋದು ನಾವು ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಧನುರ್ಲಗ್ನ. ಸೊ ಯಾಕೆ ಧನುರ್ಲಗ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಧನುರ್ಲಗ್ನದ ಮೇಲೆ ಕುಜನ ಡೈರೆಕ್ಟ್ ಆಸ್ಪೆಕ್ಟ್ ಇಲ್ಲೇ ಇದೆ. ಇಲ್ಲಿ ಮಾರ್ಸ್ ಕೂಡ ಟ್ರಾನ್ಸಿಟ್ ಆಗ್ತಾರೆ 2ನೇ ತಾರೀಕು. ಇಲ್ಲಿ ದೃಷ್ಟಿ ಬಿದ್ದಿದೆ. ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಧನುರ್ ರಾಶಿ ಯಾವ ಭಾವದ ಪ್ರಕಾರ ಬರುತ್ತೆ ನೋಡಿ. ಅಂದ್ರೆ ಇವ್ರಿಗೆ ಯಾರಿಗೆ, ಸೊ ಕರ್ಕಾಟಕದವ್ರಿಗೆ 6ನೇ ಮನೆ ಬರುತ್ತೆ. ನೆಕ್ಸ್ಟ್ ಮಿಥುನದವ್ರಿಗೆ 7ನೇ ಮನೆ ಬರುತ್ತೆ. ಈ ಮನೆ ಹೆವಿ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಸೊ ಹಾಗೆ ಲಗ್ನದಿಂದ ಅಷ್ಟಮದಲ್ಲಿ ಬುಧ. ಸೊ ಹಾಗಾಗಿ ಒಳ್ಳೆ ಸೂಚನೆ ಅಲ್ಲ. ಸೊ ಎನಿ ಪೇಪರ್ ವರ್ಕ್ ರಿಲೇಟೆಡ್, ಜಾಬ್ ಚೇಂಜ್ ಮಾಡೋದು, ಇಂಟರ್ವ್ಯೂ ರಿಲೇಟೆಡ್, ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನು, ಪ್ರಾಪರ್ಟಿ ವೆರಿಫಿಕೇಶನು, ರಾಂಗ್ ಕಮ್ಯುನಿಕೇಶನು, ಟ್ರಾವೆಲಿಂಗ್ ಬಿಸ್ನೆಸ್ಸು, ಸೊ ಇದೆಲ್ಲ ಏನು ಮಾಡ್ತಿದ್ದೀರಾ ಧನುರವರು, ನೀವು ಸ್ವಲ್ಪ ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಮೇಷ. ಸೊ 4th ಹೌಸ್ ಮರ್ಕ್ಯೂರಿ ಆಲ್ಸೋ ಇಸ್ ನಾಟ್ ಗುಡ್. ಇವನ್ ದೋ ಎಕ್ಸಾಲ್ಟೇಷನ್ ಜುಪಿಟರ್ ಜೊತೆ ಕಂಜಂಕ್ಷನ್ ಆದರೂ ಸಹ ಡಿಗ್ರಿ ವೈಸ್ ತುಂಬಾನೇ ವೇರಿಯೇಷನ್ಸ್ ಇರುತ್ತೆ. ಮದರ್ ಹೆಲ್ತ್ ಕಡೆ ಗಮನ ಕೊಡಿ, ಅಥವಾ ನಿಮ್ಮ ಹೆಲ್ತೇನೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಥವಾ ನಿಮ್ಮ ಒಂದು ಅನಾವಶ್ಯಕವಾದಂತಹ ಯೋಚನಾ ಶಕ್ತಿ ಜಾಸ್ತಿ ಆಗೋದು. ಅಲ್ಲೇನಾದರೂ ಕೇತು ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ. ಸೊ ಹಾಗಾಗಿ ಹೆಲ್ತ್ ಕಡೆ ಸೊ ಗಮನ ಕೊಡಿ. ಹಾಗಾಗಿ ನೀವು ಎಕ್ಸ್ಟ್ರಾ ಕೇರ್ಫುಲ್ ಮಾಡ್ಕೋಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನು ಎಕ್ಸ್ಟ್ರಾ ಕುಂಭಲಗ್ನಕ್ಕೆ ಯಾಕೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ ಅಂತ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಆಲ್ರೆಡಿ ಶನಿ ವಕ್ರಿ ಆಗಿ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಸೊ ಆಲ್ರೆಡಿ ಶನಿ ವಕ್ರಿ ಆಗಿ ಟ್ರೈನ್ ಕನೆಕ್ಟಿವಿಟಿ ಬರುತ್ತೆ. ಹಾಗಾಗಿ ಇಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಸೊ ಕುಂಭಲಗ್ನದವರು ಧನುರ್ ಪ್ಲಸ್ ಕುಂಭಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಿ. ಹೌದು, 6ನೇ ಮನೆ ಬುಧ ವೆರಿ ವೆರಿ ಗುಡ್, ನಿಜ. ಆದ್ರೆ ಇಲ್ಲಿ ರೆಟ್ರೋ ಶನಿ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ನರ್ವ್ ಸಿಸ್ಟಮ್ ಅಥವಾ ಬಾಡಿನಲ್ಲಿ, ಲಗ್ನದಲ್ಲಿ ಶನಿ ಏನ್ ಮಾಡುತ್ತೆ, ಲಗ್ನದಲ್ಲಿ ಶನಿ ನೀಚ ಅಲ್ವಾ, ಹೆಲ್ತ್ ಡಿಸೀಸಸ್ ಅಥವಾ ಹೆಲ್ತ್ ಕಡೆ ಹೆಚ್ಚು ಗಮನ ಕೊಟ್ಕೋಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಅಲ್ಲಿ ಯಾರಿಗಾದ್ರೂ ಚಂದ್ರ ಇದ್ದಾರಾ, ಸೊ ಚಂದ್ರ ಇದ್ರೆ ಶನಿ ಮೂನ್ ಕಾಂಬಿನೇಷನ್ ಆಗುತ್ತೆ ಈಗ. ಸೊ ಕುಂಭ ರಾಶಿಯವರು ನೀವು ಕೂಡ ಗಮನ ಹರಿಸ್ಕೊಳ್ಳಿ ಹೆಲ್ತ್ ಕಡೆ. ಹಾಗೆ 6ನೇ ಮನೆ ಬುಧನಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗಮನ ಕೊಡಿ. ಅಲ್ಲೇನಾದ್ರೂ ಕೇತು ಇತ್ತು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀವು ಗಮನ ಕೊಡ್ಬೇಕಾಗುತ್ತೆ. ಎಲ್ಲಿ, ಸೊ ಕರ್ಕಾಟಕ ರಾಶಿಯಲ್ಲಿ ಕೇತು ಇದ್ರೆ. ನೆಕ್ಸ್ಟ್ ಇದನ್ನ ಹೊರತುಪಡಿಸಿ ಈ 2 ಲಗ್ನಗಳು ಧನುರ್ ಕುಂಭ ಮೇಜರ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ನೀವು ಗಮನ ತಗೊಳ್ಳೇಬೇಕು. ಮರ್ಕ್ಯುರಿ ಟ್ರಾನ್ಸಿಟ್ ಮತ್ತೆ ಮೇಷ. ಈಗ ನಾವು ಉಳಿದ ಲಗ್ನಗಳಿಗೆ ನೋಡೋಣ ಸೊ ಹೇಗಿರುತ್ತೆ ಅಂತ ಹೇಳಿ. ಸೊ ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರೋಕ್ಕೆ ನಾನು ಆಲ್ರೆಡಿ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ಅಂತರ್ದಶಗಳು ಯಾರಿಗೆ ನಡೀತಿದೆಯೋ ಹಾಗೆ. ಆ್ಯಂಡ್ ಶನಿ ವಕ್ರಿ ನಿಮಗೆ ಗೊತ್ತಲ್ವಾ, ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಿ ಯಾರಿಗೆ ಪ್ರಾಫಿಟು, ಯಾರಿಗೆ ಲಾಸು, ಯಾರಿಗೆ ಹೇಗೆ ಕೊಡಬೇಕು, 30 ವರ್ಷದ ಒಂದು ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡಲಿಕ್ಕೆ ಶನಿ ಗ್ರಹರು ವಕ್ರಿ ಆಗಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಅಗೈನ್ ಮೇಷಲಗ್ನಕ್ಕೆ ಬನ್ನಿ. ಲಗ್ನದಿಂದ 4ನೇ ಮನೆ ಬುಧ. ಸೊ ಹಾಗಾಗಿ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಪೇಪರ್ ವರ್ಕ್ ಪೆಂಡಿಂಗ್ ಇದ್ರೆ ಈಗ ಕ್ಲಿಯರ್ ಆಗುತ್ತೆ. ಮೈನಸ್ ಪಾಯಿಂಟು ಹೆಲ್ತ್ ಕಡೆ, ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಹೆಲ್ತ್ ಕಡೆ, ಮದರ್ ಹೆಲ್ತ್ ಕಡೆ. ಫಾದರ್ಗೆ ಏನಾದರೂ, ಬಿಕಾಸ್ 9th ಹೌಸ್ಗೆ 8th ಹೌಸ್ ಆಗುತ್ತೆ 4th ಹೌಸ್, ಫಾದರ್ಗೆ ಏನಾದರೂ ಸೊ ನರ್ವ್ ಸಿಸ್ಟಮ್ ರಿಲೇಟೆಡ್ ಅಥವಾ ಹೋಮಿಯೋಪತಿ ರಿಲೇಟೆಡ್ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್
ವೃಷಭಕ್ಕೆ ಬರೋಣ. 3ನೇ ಮನೆ ಬುಧ ಡೆಫಿನೆಟ್ಲಿ ಸ್ಮಾಲ್ ಟ್ರಾವೆಲಿಂಗ್, ಸೆಕೆಂಡ್ ಅಂಡ್ ಫಿಫ್ತ್ ಲಾರ್ಡ್ ಸಡನ್ ಆಗಿ ಟ್ರಾವೆಲಿಂಗ್ ಆಗ್ತಾ ಇದೆ, ಹ್ಯೂಜ್ ಕಮ್ಯುನಿಕೇಶನ್, ಹ್ಯೂಜ್ ಫೇಮಸ್ ಆಗುವಂತಹ ಸಾಧ್ಯತೆ, ಅಥವಾ ಟೀಚರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರಬಹುದು, ಜಡ್ಜಸ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬಹುದು, ವೆರಿ ವೆರಿ ಗುಡ್ ಟೈಮ್ ಅಂತ ಹೇಳಬಹುದು. ಅಲ್ಲಿ ಕೇತು ಇದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ, ಅದರ್ವೈಸ್ ಸೊ ವೆರಿ ವೆರಿ ಗುಡ್. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಸಮಥಿಂಗ್ ನ್ಯೂ, ಮೇ ಬಿ ಹೊಸ ಕಂಪನಿ ಸ್ಟಾರ್ಟ್ ಮಾಡ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಸೊ ಸಪೋರ್ಟಿಂಗ್ ಸಿಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇದೊಂದು ಒಳ್ಳೆ ವಿಚಾರ. ನೆಕ್ಸ್ಟ್ ನಾವು ಮಿಥುನಕ್ಕೆ ಬರೋಣ. ಸೊ ಮಿಥುನದವ್ರಿಗೆ ಬುಧ ಗ್ರಹದ ಫಲ ಈ ಬಾರಿ ಕಂಪ್ಲೀಟ್ ಆಗಿ ಸಿಗ್ತಾ ಇದೆ. ಸೆಕೆಂಡ್ ಹೌಸ್, ಲಗ್ನ ಲಾರ್ಡ್ ಇನ್ ಸೆಕೆಂಡ್ ಹೌಸ್, ಫೋರ್ತ್ ಲಾರ್ಡ್ ಇನ್ ಸೆಕೆಂಡ್ ಹೌಸ್, 11th ಹೌಸ್ ಅವೇ ಫ್ರಮ್. ತುಂಬಾ ದಿವಸದಿಂದ ಇದ್ದಂತಹ ರಿಜಿಸ್ಟ್ರೇಷನ್ ವರ್ಕ್ಗಳು, ಪೇಪರ್ ವರ್ಕ್ ರಿಲೇಟೆಡ್ ಆಗಿರಬಹುದು, ಫ್ಯಾಮಿಲಿ ರಿಲೇಟೆಡ್ ಆಗಿರಬಹುದು, ಸೊ ಬ್ಯಾಂಕಿಂಗ್ ಸೆಕ್ಟರ್ ವರ್ಕ್ಸ್ ಆಗಿರಬಹುದು, ಹಣಕಾಸಿನ ವಿಚಾರದಲ್ಲಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಬುಧ ದಶ ಅಂತರ್ದಶಗಳು, ಚಂದ್ರ ದಶ ಅಂತರ್ದಶಗಳು ಸೊ ಏನಾದ್ರು ನಡೀತಾ ಇದ್ರೆ ಖಂಡಿತ ನಿಮ್ಗೆ ಬೆನಿಫಿಟ್ ಅಂತೂ ಈ ಬಾರಿ ಸಿಗ್ತಾ ಇದೆ. ಸೊ ಯಾವಾಗ ಗುಡ್ ಟೈಮ್ ಇರುತ್ತೋ ಅವಾಗ ನೀವು ಕರೆಕ್ಷನ್ಸ್ ನ ಮಾಡ್ಕೊಳ್ಳಿ. ರಿಕವರ್ ಮನಿ ಆಗಿರ್ಬಹುದು, ನ್ಯೂ ಅಕೌಂಟ್ ಓಪನಿಂಗ್ಸ್ ಆಗಿರಬಹುದು, ಅಥವಾ ಹೊಸ ಪ್ರಾಜೆಕ್ಟ್ಸ್ಗೆ ಸಿಗ್ನೇಚರ್ಸ್ ಆಗಿರಬಹುದು, ಇಂಟರ್ವ್ಯೂಸ್ ಏನಾದರೂ ಅಟೆಂಡ್ ಮಾಡ್ತಿದ್ದೀರಾ, ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಕರ್ಕಾಟಕದವರಿಗೆ 3 ಮತ್ತು 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಬರ್ತಾ ಇರೋದ್ರಿಂದ ಹೆಲ್ತ್ಗೆ, ನಿಮ್ಮ ಹೆಲ್ತ್ಗೆ ನೀವು ಖರ್ಚು ಮಾಡೋದು ತೋರಿಸ್ತಾ ಇದೆ. ಮತ್ತೆ ಒಂದು ಸಡನ್ ಸ್ಮಾಲ್ ಟ್ರಾವೆಲ್ಸ್, ಇಷ್ಟ ಇಲ್ಲ ಅಂದ್ರೂ ಒಂದು ಸಡನ್ ಸ್ಮಾಲ್ ಟ್ರಾವೆಲ್ ವಿಸಿಟ್, ಹಾಸ್ಪಿಟಲ್ ವಿಸಿಟ್ ಅವ್ರ ಮದರ್ ಮದರ್, ಸೊ ಎಲ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟೆಡ್ ಒಂದು ಸ್ಮಾಲ್ ಟ್ರಾವೆಲ್ ತೋರಿಸ್ತಾ ಇದೆ. ಹಾಗೆ ಮರ್ಕಿರಿ ಬಂದು ನಿಮಗೆ 12th ಲಾರ್ಡ್ ಅಂಡ್ 3rd ಲಾರ್ಡ್ ಕೂಡ ಇರೋದ್ರಿಂದ ಇಂಟೆಲೆಕ್ಚುಯಲ್, ಸೊ ಹಾಗೆ ಮಕ್ಕಳ ವಿಚಾರದಲ್ಲಿ ಒಂದು ಸ್ಮಾಲ್ ಕರೆಕ್ಷನ್, ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಬಟ್ ಸಡನ್ ಆಗಿ ನಿಮಗೋಸ್ಕರ ಖರ್ಚು ಕೂಡ ತೋರಿಸ್ತಾ ಇದೆ, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಿಂಹದವ್ರಿಗೆ 12ನೇ ಮನೆ ಬುಧ ಡೆಫಿನೆಟ್ಲಿ ಗುರು ಜೊತೆ ಇರ್ಲಿ, ಸೂರ್ಯನ ಜೊತೆ ಇರ್ಲಿ, ಗುರು ನೋಡ್ಲಿ, ತೊಂದರೆ ಇಲ್ಲ. ಬುಧಂದು ಸಪ್ರೇಟ್ ಆಗಿ ಒಂದು ಕೆಲಸ ಏನಿದೆ ಅವ್ನು ಮಾಡ್ಬೇಕಲ್ವಾ. 2 ಮತ್ತು 11ನೇ ಮನೆ ಅಧಿಪತಿ 12ರಲ್ಲಿ, ಇದು ಗುರು ಜೊತೆ ಎಕ್ಸ್ಪ್ಯಾಂಡ್ ಬೇರೆ ಮಾಡುತ್ತೆ. ವಿಪರೀತ ಖರ್ಚು ಯಾವ ವಿಚಾರವಾಗಿ, ಸಡನ್ ಆಗಿ ಯಾರಿಗೋ ಫ್ರೆಂಡ್ಸ್ಗೆ ಅಥವಾ ಅಣ್ಣ ತಮ್ಮಂದ್ರಿಗೆ ಯಾರಿಗೋ ಹಣದ ಅವಶ್ಯಕತೆ ಇರೋದ್ರಿಂದ ಹಣ ಕೊಡೋ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಅವ್ರು ಬಂದು ಈಗ ಕೇಳೋ ಒಂದು ಟೈಮ್ ಬರ್ತಾ ಇದೆ. ಸೊ ಹಾಗಾಗಿ ಹಣ ಅಥವಾ ಬಿಸ್ನೆಸ್, ಸಡನ್ ಆಗಿ ಬಿಸ್ನೆಸ್ ಮಾಡೋಣ ಆ ಥರ ಥಾಟ್, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಣ ಆಷಾಢ ಮುಗಿದ ತಕ್ಷಣ, ಈ ಥರ ಎಲ್ಲ ಪ್ಲಾನ್ ಇರುತ್ತೆ. ದಶ ಚೆನ್ನಾಗಿದೆ ಡೆಫಿನೆಟ್ ಆಗಿ ಮಾಡಿ, ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಂಡು ಮಾಡಿ. ಸಿಂಹ ಲಗ್ನದವರು 12ನೇ ಮನೆ ಬುಧ ನೀಚ, ಹಾಗಾಗಿ ಸೊ ಎಮೋಷ್ನಲ್ ಆಗಿ ನೀವು ಡಿಸಿಷನ್ ತಗೊಳ್ಳೋದು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಲಗ್ನದಲ್ಲಿ ಕೇತು ಇದ್ದಾರೆ, ಕ್ವಿಕ್ ಡಿಸಿಷನ್ಸ್ ಬೇಡ, ಎರಡೆರಡು ಸಾರಿ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ನೀವು ಡಿಸಿಷನ್ನ ತಗೊಳ್ಳಿ ಮರ್ಕೆರಿ ರಿಲೇಟೆಡ್. ಸೊ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವರ್ಗೋ, ಡೆಫಿನೆಟ್ಲಿ ವರ್ಗೋದವ್ರಿಗೆ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಮೈಂಡ್ ಕೂಡ ತಗೊಳ್ಳಿ, ಬಟ್ ಲಗ್ನ ಹೆಚ್ಚು. 11ನೇ ಮನೆ, ಸೊ ಬುಧ ಫೈನಲ್ಗೆ 10ನೇ ಮನೆ ರೆಟ್ರೋ ಆಗಿತ್ತು, ಕೆಲಸದಲ್ಲಿ ತುಂಬಾ ತೊಂದರೆ, ಕೆಲಸದಲ್ಲಿ ರಿಪಿಟೇಷನ್, ಕೆಲಸದಲ್ಲಿ ಇರಿಟೇಷನ್ ಎಲ್ಲ ನಡೀತಿತ್ತು. ಸೊ ಈಗ 11ನೇ ಮನೆಗೆ ಬರ್ತಾ ಇದೆ, ಫೈನಲಿ ಇಂಟರ್ವ್ಯೂ ಸಕ್ಸಸ್ ಆಗುತ್ತೆ, ಜಾಬ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿನ್ ಆಗುತ್ತೆ, ಗೌರ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಮೇಲ್ಸ್ ಬರಬೇಕು ಅಥವಾ ನೋಟಿಸ್ ಬರಬೇಕು, ಅಥವಾ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಫೈಲ್ಗೋಸ್ಕರ ಅಂದರೆ ಖಂಡಿತವಾಗ್ಲೂ ಎಕ್ಸಲೆಂಟ್, ವೆರಿ ವೆರಿ ಗುಡ್. ಕನ್ಯಾ ಲಗ್ನದವರಿಗೆ ಸೊ ಬಹಳ ದಿನದ ಒಂದು ಏನೋ ಆಸೆ ನೆರವೇರ್ತಾ ಇದೆ ನೋಡಿ ನಿಮಗೆ ಈ ಮಂತಲ್ಲಿ, ಅದು ಆಗಸ್ಟ್ 22ನೇ ತಾರೀಕು ಒಳಗೆ ಡೆಫಿನೆಟ್ ಆಗಿ ಆಗುತ್ತೆ. ವೆರಿ ವೆರಿ ಗುಡ್. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ 10ನೇ ಮನೆ ಬುಧ 12 ಮತ್ತೆ 9ನೇ ಮನೆ ಅಧಿಪತಿ 10ರಲ್ಲಿ, ಹಾಗಾಗಿ ಇವ್ರ ತಂದೆಗೆ ಲಾಭ, ಸೊ ಅಥವಾ ಇವರ ಟೀಚರ್ಸ್ಗೆ ಲಾಭ, ಅಥವಾ ಇವ್ರು ಯಾವಾಗಲೂ ಇನ್ವೆಸ್ಟ್ ಮಾಡಿರೋದ್ರಿಂದ ಲಾಭ, ಸಡನ್ ನೇಮ್ ಫೇಮ್ ಇನ್ ಒಳ್ಳೆ ರೀತಿ, ಸಡನ್ ನೇಮ್ ಫೇಮ್ ಪವರ್ ಮನಿ. ದಶ ಇರಬೇಕು, ದಶ ಇಲ್ಲ ಅಂದ್ರೆ ಇದು ಯಾವುದು ಸಿಗೋದಿಲ್ಲ. ದಶನೇ ಇಲ್ಲದೆ ಸುಮ್ಮನೆ ವಿಡಿಯೋ ನೋಡಿದೆ ಬುಧ ಟ್ರಾನ್ಸಿಟ್ ಆಯ್ತು, ಗೋಚಾರ ಫಲ. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮಗೆ ತುಂಬಾನೇ ಫೇವರಬಲ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಗೌರ್ಮೆಂಟ್ ಜಾಬ್ ಯಾರಾದರೂ ಟ್ರೈ ಮಾಡ್ತಿದ್ದೀರಾ, ಸೊ ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಇಂಟರ್ವ್ಯೂಸ್ ಇದೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ಇದೆ. ಸೊ ಇದು ಡೆಫಿನೆಟ್ಲಿ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಮಕ್ಕಳಿಗೆ ಹೊಸದಾಗಿ ಎಲ್ಲಾದರೂ ಜಾಯಿನ್ ಮಾಡಿಸ್ತಿದ್ದೀರಾ, ಹೊಸ ಕಾಲೇಜ್, ನೀಟ್ ಎಕ್ಸಾಮ್ ರಿಸಲ್ಟ್ ಬೇರೆ ಬಂದಿದೆ ಈಗ, ಹಾಗಾಗಿ ಸೊ ಡೆಫಿನೆಟ್ಲಿ ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ನಾವು ಸ್ಕಾರ್ಪಿಯೋ, ಫೈನಲಿ ಸ್ಕಾರ್ಪಿಯೋದವ್ರಿಗೂ ಒಳ್ಳೆ ಟೈಮೇ ಡೆಫಿನೆಟ್ಲಿ, ಆದರೆ ಬುಧ ನಿಮಗೆ
ಪಾದಕಾಧಿಪತಿ ಕೂಡ ಅಷ್ಟಮಾಧಿಪತಿ ಕೂಡ. ಹಾಗಾಗಿ ಸಡನ್ ಆಗಿ ಟ್ರಾವೆಲ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಒಳ್ಳೆ ರೀತಿ ತೋರಿಸ್ತಾ ಇದೆ. ಧರ್ಮಕಾರಿ ಅಥವಾ ದೇವಸ್ಥಾನಗಳು ಅಥವಾ ಲಾಂಗ್ ಟರ್ಮ್ ಟ್ರಾವೆಲ್ ತೋರಿಸ್ತಾ ಇದೆ ಇನ್ ಎ ಗುಡ್ ವೇ. ಹಾಗೆ ಫೈನಲಿ ಸ್ಟಕ್ಡ್ ವರ್ಕ್ಗಳೆಲ್ಲ ಸ್ವಲ್ಪ ರಿಲೀಫ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ಇದೊಂದು ಒಳ್ಳೆಯ ಸೂಚನೆ ಅಂತಾನೆ ಹೇಳಬಹುದು. 11ನೇ ಮನೆ ಅಧಿಪತಿ 9ರಲ್ಲಿ ಇರೋದ್ರಿಂದ ಅದರಿಂದ 11 ಮನೆ ಹೋಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಸ್ಟಕ್ ಆಗಿರೋ ಪೇಮೆಂಟ್ಗಳಾಗಿರ್ಬೋದು, ಸ್ಟಕ್ ಆಗಿರುವ ವರ್ಕ್ಸ್ ಆಗಿರಬಹುದು, ಪ್ರಾಜೆಕ್ಟ್ಸ್ ಆಗಿರಬಹುದು, ಇಂಟರ್ವ್ಯೂಸ್ ಆಗಿರಬಹುದು. ಸೊ ಇದೆಲ್ಲವೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ರಿಲೇಟೆಡ್ ವರ್ಕ್ಸ್ ಆಗಿರಬಹುದು, ಪ್ರಾಜೆಕ್ಟ್ಸ್ ಆಗಿರಬಹುದು, ಖಂಡಿತ ಸಕ್ಸಸ್ ಇದೆ. ವೆರಿ ವೆರಿ ಗುಡ್. ಆಲ್ರೆಡಿ ಧನುರ್ ಹೇಳಿದ್ದೀನಿ. ಸೊ ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಪೈಲ್ಸ್ ಯಾರಿಗಾದ್ರೂ ಇದ್ರೆ ಸರ್ಜರಿ ಏನಾದರೂ ಇಂಡಿಕೇಶನ್ ಮಾಡ್ತಿದೆಯಾ ಚಾರ್ಟ್ ನೋಡ್ಕೊಳ್ಳಿ. ನರ್ವ್ಸ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್, ಕಾಲೆಲ್ಲ ಜೋಮ್ ಆ ಥರ ಆಗುವಂಥದ್ದು, ಅದಾದ್ಮೇಲೆ ನಿದ್ದೆ ಹೋಗೋದು ಅಥವಾ ಮನೆಯಲ್ಲಿ ಟಾಯ್ಲೆಟ್ ಅಥವಾ ಸಿಂಕ್ ಸ್ಟಕ್ ಆಗೋದು ಅಥವಾ ಬ್ಲಾಕ್ ಆಗೋದು ಅಥವಾ ಡ್ಯಾಮೇಜ್ ಆಗೋದು ತೋರಿಸ್ತಾ ಇದೆ. ಧನುರ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಮಕರದವ್ರಿಗೆ ಸೊ ಮದುವೆ ವಿಚಾರವಾಗಿ ಮಾತುಕತೆಗಳು ಈಗ ಸ್ಟಕ್ ಆಗಿತ್ತು. ಆಷಾಢ ಮುಗಿದ ತಕ್ಷಣ ಸ್ಟಾರ್ಟ್ ಆಗಬಹುದು. ಸೊ ಒಂದು ಒಳ್ಳೆ ರೀತಿಯಾದಂತಹ ಒಂದು ನೇಮ್, ಫೇಮ್, ಪವರ್ ಕೂಡ ತೋರಿಸ್ತಾ ಇದೆ. ಬಟ್ 7th ಹೌಸ್ ಮರ್ಕ್ಯುರಿ ಏನ್ ಮಾಡುತ್ತೆ, ಅಟ್ ಎ ಟೈಮ್ ಮಲ್ಟಿಪಲ್ ಬಿಸ್ನೆಸ್ ಮಾಡೋಣ, ಅಟ್ ಎ ಟೈಮ್ ಮಲ್ಟಿಪಲ್ ಆಕ್ಟಿವಿಟಿ ಮಾಡೋಣ, ಅಟ್ ಎ ಟೈಮ್ 2-3 ಕೆಲಸ ಒಟ್ಟಿಗೆ ಮಾಡೋಣ ಅಂತ ತೋರಿಸುತ್ತೆ. ದಶ ಚೆನ್ನಾಗಿದ್ರೆ ಖಂಡಿತ ಮಾಡಿ, ಇಲ್ಲಾಂದ್ರೆ ಹೋಲ್ಡ್ ಮಾಡಿ. ನೆಕ್ಸ್ಟ್ ಕುಂಭಕ್ಕೆ ಹೇಳಿದ್ದೀನಿ ಆಲ್ರೆಡಿ. ಶನಿ ವಕ್ರಿ ಲಗ್ನ ಕನೆಕ್ಟ್ ಆಗುತ್ತೆ. ಅಲ್ಲಿ ರಾಹು ಇದ್ದಾರೆ. ಕುಂಭ ಲಗ್ನದವ್ರಿಗೆ ಹೆಲ್ತ್ ಇಶ್ಯೂಸ್ ಅಂತೂ ಕ್ಲಿಯರ್ ಆಗಿದೆ. ಹೆಲ್ತ್ ನೀವು ನೋಡ್ಕೊಳ್ಳಿ, ಡಿಪೆಂಡಿಂಗ್ ಆನ್ ಯುವರ್ ಚಾರ್ಟ್, ಡಿಪೆಂಡಿಂಗ್ ಆನ್ ದ ದಶ. 6th ಹೌಸ್ ಮರ್ಕರಿ ಹೆಲ್ತ್ ಒಂದು ಬಿಟ್ರೆ, ನರ್ವ್ಸ್ ಪ್ರಾಬ್ಲಮು, ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಬಿಟ್ರೆ ಕೆಲಸಕ್ಕೆ ತುಂಬ ಚೆನ್ನಾಗಿದೆ. ಹೊಸದಾಗಿ ಕೆಲಸ ಕಾರ್ಯಗಳು, ಒಳ್ಳೆ ಕಾಂಟ್ಯಾಕ್ಟ್ಸ್ ಸಿಗುತ್ತೆ. ನೆಕ್ಸ್ಟ್ 7th ಹೌಸ್ ಹೋದಾಗಲೂ ನಿಮಗೆ ಚೆನ್ನಾಗಿರುತ್ತೆ. ಹೊಸ ಬಿಸ್ನೆಸ್ ಸ್ಟಾರ್ಟಪ್, ಸೊ ಫ್ರೆಂಡ್ಸಿಂದ ಸಹಾಯ, ಸಡನ್ ಆಗಿ ಸಹಾಯ ಕೂಡ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಒಳ್ಳೆ ರೀತಿ. ಮೀನ ಲಗ್ನಕ್ಕೆ ಪಂಚಮಕ್ಕೆ ಬುಧ ಖಂಡಿತವಾಗ್ಲೂ ಸೊ ಮದರ್ಗೆ, ಸೊ ಮದರ್ ರಿಲೇಟೆಡ್ ಅಂದ್ರೆ ತಾಯಿ ಮನೆ ಕಡೆಯಿಂದ ಪ್ರಾಪರ್ಟಿ ರಿಲೇಟೆಡ್ ಸಪೋರ್ಟ್ ನಿಮಗೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮಲ್ಲಿ ಸಿಗ್ತಾ ಇದೆ. ಮೀನ ಲಗ್ನದವ್ರು ಸ್ಪೆಸಿಫಿಕ್ ಆಗಿ ನೆಕ್ಸ್ಟ್ ಮಂತ್ ನಿಮಗೆ ಇಲ್ಲಿ ಸನ್ ಟ್ರಾನ್ಸಿಟ್ ಆಗುತ್ತಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ 12th ಹೌಸ್ ಸ್ಯಾಟರ್ನ್ ಬೇರೆ ಟ್ರಾನ್ಸಿಟ್ ಅಂದ್ರೆ ವಕ್ರಿ ಆದಾಗ ಫಲ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಅದಕ್ಕೆ. ಸೊ ಸಡನ್ ಆಗಿ ಫಾರಿನ್ ಟ್ರಾವೆಲ್ ಆಗಿರ್ಬೋದು, ಜಾಬ್ ಚೇಂಜ್ ಆಗಿರ್ಬೋದು, ಮಕ್ಕಳಾದ್ರೆ ಡಿಸ್ಟರ್ಬೆನ್ಸ್ ಆಗಿರೋ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಎಜುಕೇಷನಲ್ ಡಿಸ್ಟರ್ಬೆನ್ಸ್ ಆಗಿರಬಹುದು, ಹಿರಿಯರಾದ ಡಿಪೆಂಡಿಂಗ್ ಆನ್ ದ ಏಜ್. ಸೊ ನಿಮ್ದು 40+ 50+ ಏನಾದರೂ ಇದ್ರೆ ಲೆಗ್ಸ್ ರಿಲೇಟೆಡ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಸ್ವಲ್ಪ ಸಡನ್ ಆಗಿ 120 ಡೇಸ್ ಅಕ್ವೈರ್ ಆಗುತ್ತೆ. ಇದೊಂದು ಸ್ವಲ್ಪ 6th ಹೌಸ್ ಕೇತು ಬೇರೆ ಇದಾರಲ್ಲ, ಹಾಗಾಗಿ. ಹಾಗೆ ಕೆಲಸ ಕಾರ್ಯದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹೋಗೋದು, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಹೋಗೋದು, ಡಲ್ ಆಗೋದು, ಲೇಸಿನೆಸ್ ಆಗೋದು, ಇದನ್ನ ಚೂರು ತೋರಿಸ್ತಾ ಇದೆ ನೋಡ್ಕೊಳ್ಳಿ. ಲಗ್ನಾಧಿಪತಿ ಕಂಬಸ್ಟ್ ಆಗಿದ್ದಾರೆ. ಲಗ್ನನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸ್ವಲ್ಪ, ಡಿಪೆಂಡಿಂಗ್ ಆನ್ ದಶ. ಸೊ ನಿಮ್ಮ ಜನ್ಮ ಜಾತಕದ ದಶದ ಮೇಲೆ ಡಿಪೆಂಡ್ ಆಗುತ್ತೆ. ಗುರು ಬೇರೆ ಕಂಬಸ್ಟ್ ಆಗಿದಾರಲ್ಲ ಇಲ್ಲಿ, ಸೊ ಅದಕ್ಕೋಸ್ಕರ ಇದನ್ನ ಚೂರು ನೋಡ್ಕೊಳ್ಳಿ. ಸಡನ್ ಆಗಿ ಲೈಕ್ ತುಂಬಾ ಡಲ್ ಆಗೋ ಅವಶ್ಯಕತೆ ಅಥವಾ ಸಾಧ್ಯತೆ ಹೆಚ್ಚಿದೆ. ಇದನ್ನ ಚೂರು ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಬುಧ ಗ್ರಹದ್ದು. ಸೊ ಥಿಯರಿ ಏನೇ ಇದ್ರೂ ನಿಮ್ಮ ಜನ್ಮ ಜಾತಕದ ಮೇಲೆ, ನವಾಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೂಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ನವಾಂಶ ತುಂಬಾ ಮುಖ್ಯ. ಸೊ ನವಾಂಶದ ಮೇಲೆ ಡಿಸೈಡ್ ಆಗಿ. ಅಂದ್ರೆ ಒಳ್ಳೆ ವಿಚಾರ ಏನು ಅಂದ್ರೆ 19ನೇ ತಾರೀಕು ಸೊ ಜುಪಿಟರ್ ಎಂಟರಿಂಗ್ ಇನ್ ಟು ದ ಸೊ ಲೀಬ್ರಾ ನವಾಂಶ ಒಂದು ಒಳ್ಳೆ ಸೂಚನೆ. ಸೊ ಯಾರ್ಯಾರು ಆರಾಧನೆ ಮಾಡ್ತಾ ಇದ್ದೀರಾ, ದೇವಿ ಆರಾಧನೆಗಳು, ಗುಪ್ತ ನವರಾತ್ರಿ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ವೆರಿ ವೆರಿ ಗುಡ್. ಸೊ ಇದಿಷ್ಟು ಬುಧ ಗ್ರಹ ರೆಟ್ರೋ ಪ್ಲಸ್ ಅದೊಂದು ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಹಾಗೆ ಕಾಮಕ್ಕೆ ಯಾರು ವಿಸಿಟ್ ಕೊಡ್ತಿದ್ದೀರಾ ಆ ಚಾರ್ಟ್ ಕೂಡ ತಗೊಂಡಿದ್ದೀನಿ. ಸೊ ಇದಿಷ್ಟು ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆದರೆ ಬೇರೆಯವ್ರಿಗೂ ಸೆಂಡ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ವೈಯಕ್ತಿಕ ಜಾತಕ ಸೊ ಹೀಗೆ ಡೌಟ್ ಇದೆ, ಅರ್ಥ ಆಗಲಿಲ್ಲ, ಕರ್ಸಸ್ ಇದೆ, ಎಲ್ಲರಿಗೂ ಕರ್ಸಿರುತ್ತೆ, ಎಲ್ಲರಿಗೂ ಡೌಟ್ಸ್ ಇರುತ್ತೆ, ತೊಂದರೆ ಇಲ್ಲ. ಆಯಾ ದಶಕ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಇಯರ್ಲಿ ಹೋಗಿ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ, ಮಕ್ಕಳದು, ಇಂಡಿಯಾದಲ್ಲಿ ಇರ್ಬೋದು, ಹೊರಗಡೆ ಇರಬಹುದು, ಸೊ ಯಾವುದೇ ಪ್ರೊಫೆಷನ್ ಆಗಿರಬಹುದು, ಯಾವುದೇ ಏಜ್ ಆಗಿರಬಹುದು, ಯಾವುದೇ ಸಂಕೋಚ ಇಲ್ಲದೆ ಖಂಡಿತವಾಗ್ಲೂ ಚಾರ್ಟ್ ಅನಾಲಿಸಿಸ್ ಮಾಡಿಸ್ಕೋಬಹುದು. ಈ ಹಿಂದೆ 2-3 ಸಾರಿ ಕೇಳಿದ್ದೀವಿ, ಕ್ಲಾರಿಟಿ ಇಲ್ಲ, ಖಂಡಿತ ಮಾಡಬಹುದು. ಆಲ್ರೆಡಿ ನೀವು ಅಸ್ಟ್ರಾಲಜರ್ಸ್ ಆದರೂ ಡೌಟ್ ಇರುತ್ತೆ, ಖಂಡಿತ ಕೇಳಬಹುದು. ಬಾಯ್ಸ್ ಆದರೂ ಸರಿ, ಗರ್ಲ್ಸ್ ಆದರೂ ಸರಿ, ನೋ ಇಶ್ಯೂಸ್. ಸೊ ವೈಯಕ್ತಿಕ ಜಾತಕ ಅಥವಾ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಮೆಸೇಜ್ ಮಾಡಿ, ನಿಮಗೆ ಫೀಸ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.